ಒಂದು ವೇಳೆ ನಿಮ್ಗೆಲ್ಲ ಗೊತ್ತೇ ಇದೆ, ಈ ಹೊಳೆಹೊನ್ನೂರು ಭಾಗದಲ್ಲಿ ಏಪ್ರಿಲ್ 26ರ ಸಂಜೆ ಬೀಸಿದಂತ ಗಾಳಿಗೆ ಲಕ್ಷಾಂತರ ಅಡಿಕೆ ಮರಗಳು ಅಥವಾ ತೆಂಗಿನ ಮರಗಳು ಧರೆಗುರುಳಿ ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು. ಕೇವಲ 6 ನಿಮಿಷ ಬೀಸಿದಂತ ಈ ಬಿರುಗಾಳಿಗೆ 12 ಲಕ್ಷ ಅಡಿಕೆ ಮರಗಳು ಬೀಳಲಿಕ್ಕೆ ಹೇಗೆ ಸಾಧ್ಯವಾಯಿತು? ಯಾಕೆ ಎಲ್ಲೂ ಬೀಸದೇ ಇರತಕ್ಕಂತ ಗಾಳಿ ಇಲ್ಲಿ ಹೇಗೆ ಮಾತ್ರ ಬೀಸ್ತು ಅಂದ್ರೆ, ಸುಮಾರು 150ರಿಂದ 200 ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬೀಸಬೇಕು ಅಂದ್ರೆ ಅದು ಯಾವ ರೀತಿಯಾಗಿ ಗಾಳಿ ಬಂದಿರ್ಬೋದು? ಬೇರೆ ಆ ಕಡೆಗೆ ನೋಡಿದ್ರೆ ಚನ್ನಗಿರಿಯಲ್ಲೂ ಇಲ್ಲ, ಈ ಕಡೆಗೆ ನೋಡಿದ್ರೆ ಒಳ್ಳೂರಲ್ಲೂ ಇಲ್ಲ, ಈ ಸೆಂಟ್ರಲ್ಲಿ ಮಾತ್ರ ಹೇಗೆ ಇಷ್ಟು ಸ್ಪೀಡ್ ಆಗಿ ಗಾಳಿ ಬೀಸ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬಿಟ್ಟು ನಾನು ಹಾಗೆ ಒಂದು ಸಮೀಕ್ಷೆನ ಮಾಡ್ತಿದ್ದೆ. ಹಾಗೆ ಗೂಗಲ್ ಮ್ಯಾಪ್ ಅನ್ನ ತೆಗೆದು ನೋಡ್ತಾ ಇದ್ದೆ. ಆಗ ನನ್ನ ಒಂದು ವಿಮರ್ಶೆಗೆ ಬಂದಂತ ಒಂದು ಮಾಹಿತಿ ಏನಂದ್ರೆ, ಯಾಕೆ ಇದೇ ಪ್ರದೇಶದಲ್ಲಿ ಇಷ್ಟು ಸ್ಪೀಡ್ ಆಗಿ ಗಾಳಿ ಬೀಸಿದೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಅಧ್ಯಯನ ಮಾಡಿದಾಗ ಗೊತ್ತಾದಂತ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ಬನ್ನಿ. ಹಾಗಾದ್ರೆ ಏನಿದು ಬಿರುಗಾಳಿಯ ಅಬ್ಬರ? ಎಲ್ಲೂ ಬೀಸ್ತಾ ಇದ್ದಂತಹ ಬಿರುಗಾಳಿ ಇಲ್ಲೇ ಏಕೆ ಬೀಸ್ತು? ಯಾವ್ಯಾವ ಊರುಗಳಲ್ಲಿ ಬೀಸ್ತು? ಅಥವಾ ಎಷ್ಟು ಮರ, ಒಂದು ಊರಿನಲ್ಲಿ ಎಷ್ಟು ಮರ ಅಂದಾಜು ಬಿದ್ದಿರ್ಬೋದು? ನಿಮ್ ಪ್ರಕಾರ ಸಾವಿರನ, ಲಕ್ಷನ? ಅಷ್ಟು ಅಲ್ಲ. ಯಾಕೆಂದ್ರೆ ಈಗ ಕೇವಲ ಈ 10 ಅಥವಾ 11 ಹಳ್ಳಿಗಳಿಂದ ಸೇರಿ ದಶಲಕ್ಷಕ್ಕಿಂತ ಹೆಚ್ಚು ಅಡಿಕೆ ಮರಗಳು ಬಿದ್ದೋಗಿದ್ದಾವೆ. ನೀವು ದಶಲಕ್ಷ ಅಂದ್ರೆ ಕೌಂಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಸುಮಾರು ಒಂದು 2,500 ಎಕರೆ, 2,500ದಷ್ಟು ಎಕರೆ ಅಡಿಕೆ ತೋಟ ನೆಲಕ್ಕುರುಳಿ ಬಿದ್ದಿದೆ. ಅಂದ್ರೆ ಎಷ್ಟು ಅಡಿಕೆ ಮರಗಳು ಬಿದ್ದಿರ್ಬೋದು ಅಂತ ನೀವೇ ಒಂದು ಹಂಗೆ ಊಹೆಯನ್ನ ಮಾಡ್ಕೊಳ್ಳಿ. ಕೇವಲ 14 ಗ್ರಾಮಕ್ಕೆ 11.5 ಲಕ್ಷ ಅಡಿಕೆ ಮರಗಳು ಬಿದ್ದಿದಾವೆ ಅಂದ್ರೆ ಇಲ್ಲಿ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಹಾಗೆ ಊಹೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲೇನ್ ನೋಡ್ತಾ ಇದೀವಲ್ಲ, ಈ ಭೂಪಟದಲ್ಲಿ ಕಾಣ್ತಾ ಇರ್ತಕ್ಕಂಥ ವ್ಯಾಪ್ತಿಯಲ್ಲೇ ಈ ಅನಾಹುತ ಅಂತಕ್ಕಂಥದ್ದು ಸಂಭವಿಸಿರ್ತಕ್ಕಂಥದ್ದು. ಈ ಇಷ್ಟು ವ್ಯಾಪ್ತಿಯಲ್ಲಿ ಏನಿಲ್ಲ ಅಂದ್ರೆ ಒಂದು 50ರಿಂದ 60 ಸಾವಿರ ಎಕರೆಷ್ಟು ಅಡಿಕೆ ತೋಟ ಇರ್ಬೋದು. 11.5 ಲಕ್ಷ ಅಡಿಕೆ ಗಿಡಗಳು ಏನಾದ್ರು ಕೂರ್ಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 2,500 ಸಾವಿರದಿಂದ 3,000 ಎಕರೆಯಷ್ಟು ನೆಲಕ್ಕುರುಳಿ ಬಿದ್ದೋಗಿದೆ. ಅಂದ್ರೆ ಒಂದು 100ರಲ್ಲಿ 6% ಅಷ್ಟು ಪೂರ್ತಿ ಸಂಪೂರ್ಣವಾಗಿ ನೆಲಕ್ಕೆ ಕಚ್ಚಿ ಹೋಗ್ಬಿಟ್ಟಿದೆ ಅಡಿಕೆ ಅಂತಕ್ಕಂಥದ್ದು. ಎಷ್ಟೋ ಲಕ್ಷ ಮರಗಳು ಬುಡದ ಬೆರಕಲೇ ಉಳ್ಕೊಂಡ್ ಬಿದ್ಬಿಟ್ಟಿದ್ರೆ, ಇನ್ನೆಲ್ಲೋ ಎಷ್ಟು ಲಕ್ಷ ಮರಗಳು ಅರ್ಧಕ್ಕೆ ತಲೆ ಕಟ್ಟಾಗಿ ಬಿದ್ದಿದ್ದಾವೆ. ಇನ್ನು ಒಂದು ಎಲ್ಲಾ ವ್ಯಾಪ್ತಿನ ಸರಿಸಿದ್ರೆ ಒಂದು 10ರಿಂದ 12 ಸಾವಿರದಷ್ಟು ತೆಂಗಿನ ಮರಗಳು ಬುಡದ ಸಮೇತ ನೆಲಕ್ಕುರುಳಿ ಬಿದ್ಬಿಟ್ಟಿದೆ. ಅಂದ್ರೆ ತೆಂಗಿನ ಮರ, ಅಡಿಕೆ ಮರ ಬೀಳ್ತಕ್ಕಂಥದ್ದು ಸಾಮಾನ್ಯ, ಒಂದು ಸಾಮಾನ್ಯ ಗಳಿಗೂ ಅಡಿಕೆ ಮರಗಳು ಮುರ್ಕೊಂಡ್ ಬೀಳ್ತವೆ, ಬುಡದ ಬೆರಕೆ ಉಳ್ಕೊಂಡ್ ಬೀಳ್ತವೆ. ಆದ್ರೆ ತೆಂಗಿನ ಮರಗಳು ಸರ್ವೇ ಸಾಮಾನ್ಯವಾಗಿ ಎಂತ ಬಿರುಗಳಿಗೂ ಸಹಿತ ಬೀಳೋದಿಲ್ಲ. ಅಂತದ್ರಲ್ಲೇ 14 ಹಳ್ಳಿಯಿಂದ ಸುಮಾರು ಒಂದು 15,000 ತೆಂಗಿನ ಮರಗಳು ಮುರ್ಕೊಂಡ್ ಬಿದ್ದಿದಾವೆ ಅಂದ್ರೆ ಈ ಗಾಳಿಯ ರಭಸ ಎಷ್ಟಿರ್ಬೋದು ಅನ್ನೋದು ನೀವೇ ಕಲ್ಪಿಸ್ಕೊಳ್ಳಿ. ನೀವ್ಯಾರಾದ್ರೂ ಈ ಹೊಳೆಹೊನ್ನೂರು ಭಾಗದವರಾಗಿ ಈ ಘಟನೆ ನಡೆದಂತ ತಿರುಮಾರನೇ ದಿವಸ ಅಂದ್ರೆ 27ನೇ ತಾರೀಕಿನಾದ್ರೂ ನೀವು ಈ ಹಗರದಹಳ್ಳಿಯಿಂದ ಮಲ್ಲಾಪುರಕ್ಕೆ ಬರ್ತಕ್ಕಂತ ದಾರಿಯಲ್ಲಿ, ಅಥವಾ ಈ ಅಶೋಕ್ ನಗರದಿಂದ ಹನುಮಂತಪುರಕ್ಕೆ ಬರ್ತಕ್ಕಂತ ದಾರಿ, 2 ದಾರಿಗಳಿಲ್ವಲ್ಲ, ಅದರಲ್ಲಿ ಏನಾದ್ರು ನೀವು ಸುಮ್ನೆ ಹಾಗೆ ನಡ್ಕೊಂಡ್ ಬಂದಿದ್ರು ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ಅಂತಕ್ಕಂಥದ್ದು ನಿಮ್ ಕಣ್ಣಿನ ಸಮೀಕ್ಷೆಗೆ ಹಾಗೆ ಗೊತ್ತಾಗ್ಬಿಡ್ತಿತ್ತು, ಎಷ್ಟು ಅನಾಹುತ ಸಂಭವಿಸಿದೆ ಅಂತ ಹೇಳ್ಬಿಟ್ಟು. ಏನೇ ಇಲ್ಲ ಅಂದ್ರೂ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ರೈತನು ಸಹಿತ 1 ಎಕರೆಗೆ 50ರಿಂದ 60 ಸರಾಸರಿ ಅಡಿಕೆ ಮರಗಳನ್ನ ಕಳ್ಕೊಂಡಿದ್ದಾರೆ. 1-2 ಅಂದ್ರೆ 3 ತೆಂಗಿನ ಮರಗಳನ್ನ ಕಳ್ಕೊಂಡಿದ್ದಾರೆ. ಅದರಲ್ಲೂ ಪಾಪ ಕೆಲವರು ದುರಾದೃಷ್ಟ ರೈತರು ಅಂತ ಇದ್ದಾರೆ. ಅವರಂತೂ ಪಾಪ ಎಕರೆಗೆ 400ರಿಂದ 500 ಅಡಿಕೆ ಮರಗಳು, ಕೇವಲ ಇರ್ತಕ್ಕಂಥದ್ದೇ 600 ಅಡಿಕೆ ಮರಗಳ ಎಕರೆಗೆ, ಅದರಲ್ಲಿ 500 ಅಡಿಕೆ ಮರಗಳು ಬಿದ್ದಂತವ್ರು ಸಹಿತ ಈ ವ್ಯಾಪ್ತಿಯಲ್ಲಿ 100ರಿಂದ 150 ಜನ ರೈತರಿದ್ದಾರೆ. ಪಾಪ ಅವರ ಗೋಳಾಟವಂತೂ ನೋಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿಯ ಘಟನೆ ನಮ್ಮ ಅಜ್ಜನ ಪೀಳಿಗೆವರೆಗೂ ಕೇಳಿದ್ವಿ, ಅಥವಾ ನಮ್ಮ ಅಪ್ಪನ ಪೀಳಿಗೆವರೆಗೂ ಕೇಳಿದ್ವಿ. ಯಾರೂ ಸಹಿತ ಈ ರೀತಿಯ ಒಂದು ಸುಂಟರಗಾಳಿ ಅಥವಾ ಬಿರುಗಾಳಿನ ನಮ್ಮ ಜೀವಮಾನದಲ್ಲೇ ನೋಡಿಲ್ಲ ಅಂತ ಹೇಳ್ತಾರೆ. ಅಪ್ಪನ ಪೀಳಿಗೆಯವರು ಸಹಿತ ನಾವು ಯಾವತ್ತೂ ನೋಡಿಲ್ಲ ಅಂತಾರೆ. ಆದ್ರೆ ನಮ್ಮ ಈ ಪೀಳಿಗೆಯವರ ಒಂದು ದುರಾದೃಷ್ಟನೋ ಅದೃಷ್ಟನೋ ಅನ್ನೋದು ಗೊತ್ತಿಲ್ಲ. ಈ ರೀತಿಯ ಒಂದು ಸುಂಟರಗಾಳಿ ನಮ್ಮ ಏರಿಯಾದಲ್ಲೂ ಬರುತ್ತೆ ಅನ್ನೋದನ್ನ ನಾವು ನೋಡಿರ್ಬೋದು ಮೊದಲಾಗಿರ್ಬೋದು, ಅಥವಾ ಈ ರೀತಿಯ ಒಂದು ದುರಂತವನ್ನ ಅನುಭವಿಸಿ ನಷ್ಟ ತಿಂತಿರೋದ್ರಲ್ಲೂ ನಾವೇ ಮೊದಲಾಗಿರ್ಬೋದು. ಹಾಗಾದ್ರೆ ಯಾವ್ಯಾವ ಹಳ್ಳಿಗಳಲ್ಲಿ ಈ ರೀತಿ ಸಂಭವಿಸಿದೆ? ನಿಮಗೆ ಈ ಹೊಳೆಹೊನ್ನೂರು ಭಾಗದಲ್ಲಿ ಎಲ್ಲಾ ಭಾಗದಲ್ಲೂ ಈ ರೀತಿ ಒಂದು ದುರ್ಘಟನೆಯನ್ನು ಸಂಭವಿಸಿಲ್ಲ. ಬನ್ನಿ, ಯಾವ್ಯಾವ ಹಳ್ಳಿಗಳಲ್ಲಿ ಈ ರೀತಿ ದುರ್ಘಟನೆ ಸಂಭವಿಸ್ತು, ಎಷ್ಟು ಮರಗಳು ಅಂದಾಜಿಗೆ ಬಿದ್ದಿರ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸಮೀಕ್ಷೆ ನೋಡ್ಕೊಂತ ಬರೋಣ ಬನ್ನಿ. ಇದು ಜಿಲ್ಲಾಡಳಿತ ನಡೆಸಿರ್ತಕ್ಕಂಥ ಸಮೀಕ್ಷೆ. ಇದು ಎಕ್ಸಾಕ್ಟ್ ಆಗಿ ಇಷ್ಟೇ ಇದೆ ಅಂತ ಹೇಳ್ಬೇಕಾಗೋದಿಲ್ಲ. ಯಾಕೆಂದ್ರೆ ಕೆಲವು ರೈತರು ಪ್ರಾಮಾಣಿಕವಾಗಿ ನಮ್ದು ಇಷ್ಟೇ ಮರಗಳು ಬಿದ್ದಿದ್ದೇವೆ ಅಂತ ಎಣಿಸಿ ಸಹಿತ ಕೊಟ್ಟಿದ್ದಾರೆ. ಆದ್ರೆ ಕೆಲವು ರೈತರು 100 ಬಿದ್ದಿದ್ರೆ ಪರಿಹಾರದ ಆಸೆಗೋಸ್ಕರ ಒಂದು 200-250 ಅಂತಾನೂ ಬರ್ಸಿದ್ದಾರೆ. ಹಾಗಾಗಿ ಇದೇ ಕರೆಕ್ಟ್ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಇಷ್ಟಂತೂ 10 ಲಕ್ಷಕ್ಕಿಂತ ಹೆಚ್ಚು ಮರಗಳು ಬಿದ್ದಿರ್ತಕ್ಕಂಥದ್ದಂತೂ ಖಂಡಿತ. ಅದು ಹಾಗೆ ನೀವು ಒಂದು ಕಣ್ಣಾಗಿ ನೋಡಿದ್ರು ಸಹಿತ ನಿಮ್ಗೆ ಗೊತ್ತಾಗಿತ್ತು ಎಷ್ಟು ಮರಗಳು ಬಿದ್ದಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಯಾವ್ಯಾವ ಊರಲ್ಲಿ ಈ ರೀತಿ ದುರ್ಘಟನೆ ಸಂಭವಿಸಿದೆ ಬನ್ನಿ ನೋಡ್ಕೊಂತ ಹೋಗೋಣ. ಹಾಗೆ ಅತಿ ಹೆಚ್ಚು ಹಾನಿ ಆಗಿರ್ತಕ್ಕಂಥ ಹಳ್ಳಿಗಳಂದ್ರೆ ಮೈದೊಳಲು, ಮಲ್ಲಾಪುರ, ತಡ್ಸ, ಮಂಗೋಟೆ, ಎಡೆಹಳ್ಳಿ, ಗುಡುಂಗಟ್ಟೆ, ಜಂಗಮರಹಳ್ಳಿ, ಅರೆತೋಳು, ಸಿದ್ಲಿಪುರ, ಸನ್ನೆಸಿ ಕೊಡಮಗಿ, ಚಂದನಕೆರೆ, ಕಲ್ಲಜ್ನಾಳು, ತಟ್ಟೆಹಳ್ಳಿ ಮತ್ತೆ ಕನಸಿನಕಟ್ಟೆ. ಇನ್ನು ಆನ್ವೇರಿ, ಇಟಗಿಹಳ್ಳಿ, ನಾಗಸಮುದ್ರ, ಈ ಕಡೆ ಬಂದ್ರೆ ಎಮ್ಮೆಟಿ, ಕೆರೆಬೀರ್ನಹಳ್ಳಿ, ಇಟ್ಲಾಪುರ,
ಕೊಪ್ಪ ಇಲ್ಲಿವರೆಗೂ ಸಹಿತ ಈ ಗಾಳಿಯ ಒಂದು ವ್ಯಾಪ್ತಿ ಅಂತಕ್ಕಂಥದ್ದು ಇತ್ತು. ಆದ್ರೆ ಇಲ್ಲಿ ನಮೂದಿಸಿರ್ತಕ್ಕಂಥ ಊರುಗಳಲ್ಲಿ ಅತಿ ಹೆಚ್ಚು ಅವಘಡ ಅಂತಕ್ಕಂಥದ್ದು ನಡೆದಿರೋದು. ಹಾಗಾದ್ರೆ ಯಾವ್ಯಾವ ಊರುಗಳಲ್ಲಿ ಎಷ್ಟೆಷ್ಟು ಮರಗಳು ಬಿದ್ದಿದಾವೆ ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ. ಮೈದೋಳಲ್ಲಿ 92,450 ಮರಗಳು ಬಿದ್ದಿದಾವೆ. ಮಲ್ಲಾಪುರದಲ್ಲಿ 84,632 ಮರಗಳು ಬಿದ್ದಿದಾವೆ. ತಡ್ಸದಲ್ಲಿ 54,000, ಮಂಗೋಟೆಯಲ್ಲಿ 48,000, ಎಡೆಹಳ್ಳಿಯಲ್ಲಿ 43,000, ಅರವತ್ತೋಳಲ್ಲಿ 59,000, ಸಿದ್ಲಿಪುರದಲ್ಲಿ 48,000, ಸನ್ಯಾಸಿ ಕೊಡಮಗಿಲಿ 34,000, ಚಂದನ್ಕೆರೆಯಲ್ಲಿ 32,000, ಕಲರ್ನಾಳಲ್ಲಿ 31,000, ತಟ್ಟೆಳ್ಳಿಯಲ್ಲಿ 18,000, ಕನ್ಸಿಕಟ್ಟೆಯಲ್ಲಿ 17,000. ಅದೇ ಅಶೋಕ್ ನಗರ, ಹನುಮಂತಪುರ, 1, 2, ಎಡೆಹಳ್ಳಿ ಇಷ್ಟು ಸೇರಿನೇ ನಿಮಗೆ 2ರಿಂದ 2.5 ಲಕ್ಷ ಆದಷ್ಟು ಅಡಿಕೆ ಮರಗಳು ಬಿದ್ದಿವೆ. ಅದರಲ್ಲಿ ಹನುಮಂತಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಮರಗಳು ಈ ಒಂದು ಅನಾಹುತಕ್ಕೆ ಬಿದ್ದಿರ್ತಕ್ಕಂಥದ್ದು. ಒಂದು ಮಲಗೇನಹಳ್ಳಿ, ಇನ್ನೊಂದು ಹನುಮಂತಪುರ. ಇವೆರಡೂ ಊರುಗಳಲ್ಲಿ ಅತಿ ಹೆಚ್ಚು ಅಡಿಕೆ ಮರಗಳಂತಕ್ಕಂಥದ್ದು ಒತ್ತಟ್ಟಿಂದ ನೆಲಕ್ಕುರುಳಿ ಬಿದ್ದೋಗ್ಬಿಟ್ಟಿದ್ದಾವೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ 100ರಿಂದ 150 ಕಿಲೋಮೀಟರ್ ಸ್ಪೀಡ್ನಲ್ಲಿ ಈ ಪ್ರದೇಶದಲ್ಲಿ ಗಾಳಿ ಬೀಸ್ತು? ಅದು ಒಂದೇ ದಿಕ್ಕಿನಲ್ಲಿ ಬೀಸಿದಿದ್ರೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಅನಾಹುತಗಳು ಆಗ್ತಿದ್ದಿಲ್ಲ. ಅದು ಹಿಂದಕ್ಕೆ ಮುಂದಕ್ಕೆ ಅಂದ್ರೆ ತಿರುಗಿಬಿಡ್ತು ಗಾಳಿ. ಇದೇ ಪ್ರದೇಶದಲ್ಲಿ ರೊಟೇಷನ್ ಆಗಿದ್ರಿಂದ ಈ ರೀತಿಯಾಗಿ ಅಡಿಕೆ ಮರಗಳು ಒಂದು ಬ್ಯಾಲೆನ್ಸ್ ಅನ್ನ ತಡ್ಕೊಳಕ್ಕಾಗದೆ ಎಲ್ಲ ಮುರಿದೋಗ್ಬಿಟ್ಟಿದಾವೆ. ಅಂದ್ರೆ ಇದು ಇಲ್ಲಿ ಬಿರುಗಾಳಿಯಾಗಿ ಬೀಸ್ಲಿಲ್ಲ, ಇದು ಸುಂಟರ ಗಾಳಿಯಾಗಿ ಬೀಸ್ಬಿಡ್ತು. ಇಷ್ಟು ಪ್ರದೇಶದಲ್ಲಿ ರೊಟೇಷನ್ ಆಗ್ಬಿಡ್ತು. ಮೋಡಗಳೇ ತಿರುಗುತ್ತಿರ್ತಕ್ಕಂಥದ್ದು ಕಣ್ಣಿಗೆ ಗೋಚರ ಆಗುವಷ್ಟ ರೀತಿಯಲ್ಲಿ ಇಲ್ಲಿ ಗಾಳಿ ರೊಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗ್ಬಿಟ್ಟು ಆ ಗಾಳಿಯ ರೊಟೇಷನ್ ಸ್ಪೀಡಿಗೆ ಅಡಿಕೆ, ತೆಂಗು, ಮಾವು, ಬಾಳೆ, ರೈತರು ಬೆಳೆದಂತ ಎಲ್ಲಾ ಬೆಳೆಗಳು ಕೇವಲ 6 ನಿಮಿಷ ಬೀಸಿದಂತ ಈ ಸುಂಟ್ರ ಗಾಳಿಗೆ ನೆಲ ಕಚ್ಚಿ ಮಲಗೋಗ್ಬಿಟ್ಟಿದ್ದಾವೆ. ಇಲ್ಲೇ ಈ ರೀತಿಯಾಗಿ ಬೀಸ್ಲಿಕ್ಕೆ ಕಾರಣ ಏನ್ ಗೊತ್ತಾ? ನನ್ನ ಒಂದು ಅಂದಾಜಿನಲ್ಲಿ ನಾನು ಯಾಕೆ ಈ ರೀತಿಯಾಗಿ ಇಲ್ಲಿ ಬೀಸಿರ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ಗೂಗಲ್ ಮ್ಯಾಪ್ ನ ಹಾಗೆ ಝೂಮ್ ಮಾಡಿ ನೋಡಿದೆ. ನೋಡಿ ಇಲ್ಲಿ ಆ ಕಡೆ ನೋಡಿದ್ರೆ ಈ ಜೋಳದಾಳು ಗುಡ್ಡಗಳು ನೀವೆಲ್ಲ ನೋಡ್ಬೋದು. ದಾನೋಡಿ, ಜೋಳವಾಳ್ ಗುಡ್ಡಗಳೆಲ್ಲ ಎತ್ತೆತ್ತರ ಗುಡ್ಡಗಳು. ಈ ಕಡೆ ಬಂದ್ರೆ ಮತ್ತೆ ನಲ್ಲೂರು ಫಾರೆಸ್ಟಿನ ಗುಡ್ಡಗಳು. ಎರಡೂ ಗುಡ್ಡಗಳು ದೊಡ್ಡ ದೊಡ್ಡ ಕೇರಿದ ಗುಡ್ಡಗಳು. ಬಟ್ ಸೆಂಟ್ರಲ್ಲಿ ಈ ಅಂಚಿನ ಸಿದ್ದಾಪುರದ ಈ ದಾರಿಯ ಮಾರ್ಗದಲ್ಲಿ ಇದಾವಲ್ಲ, ಇಲ್ಲಿ ಯಾವುದೇ ರೀತಿ ಗುಡ್ಡಗಳು ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಆ ಕಡೆ ಗುರುರಾಜ್ಪುರ, ಆ ಕಡೆನೂ ದೊಡ್ಡ ದೊಡ್ಡ ಗುಡ್ಡಗಳಿದೆ ನಲ್ಲೂರು ಫಾರೆಸ್ಟ್ ಅಲ್ಲಿ. ಈ ಕಡೆ ಬಂದ್ರೆ ಈ ದಾನೋಡಿ ಗುಡ್ಡಗಳು ಅಥವಾ ಈ ಚನ್ನಗಿರಿಯ ಹಿಂದ್ಗಡೆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲಾ ಗುಡ್ಡಗಳು ಸಹಿತ ದೊಡ್ಡ ದೊಡ್ಡ ಗುಡ್ಡ ಇದೆ. ಆದ್ರೆ ಈ ಸಿದ್ದಾಪುರ ಹೈವೇಯ ಮಾರ್ಗದಲ್ಲಿ ಬರ್ತಕ್ಕಂಥ ಇಲ್ಲಿ ಯಾವುದೇ ರೀತಿಯ ಗುಡ್ಡಗಳಿಲ್ಲ. ಇಲ್ಲಿಂದ ಈ ಚನ್ನಗಿರಿಯ ಮೇಲಿಂದ ಬೀಸಿದಂತ ಈ ಬಿರುಗಾಳಿ ಅಂತಕ್ಕಂಥದ್ದು ಆ ಕಡೆ ಗುಡ್ಡಗಳ ಒತ್ತಡದಿಂದ ಈ ನಡು ದಾರಿಯಲ್ಲಿ ಸ್ಪೀಡಾಗಿ ಬೀಸ್ತು. ಮತ್ತೆ ಈ 4 ಊರುಗಳು, ಈ ಹಗರದಹಳ್ಳಿ, ತಡಸ, ಮಲ್ಲಾಪುರ, ಮೈದೋಳು, ಅರತೋಳು ಈ ಪ್ರದೇಶದಲ್ಲಿ ಆ ಗಾಳಿಯ ಒತ್ತಡಕ್ಕೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗ್ಬಿಟ್ಟು ಇಲ್ಲಿ ಸುಂಟ್ರ ಗಾಳಿ ಫಾರ್ಮೇಶನ್ ಆಗ್ಬಿಟ್ಟು ಏನ್ರೆ 2 ಬೆಟ್ಟಗಳ ಸಂಧಿಯ ಗ್ಯಾಪ್ ನಲ್ಲಿ ಗಾಳಿ ಫೋರ್ಸ್ ಆಗಿ ಬಂದಾಗ ಅದು ಮತ್ತೆ ರಿಟರ್ನ್ ಅಲ್ಲೇ ರೊಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿಯಾಗಿ ರೊಟೇಷನ್ ಆದಂತ ಗಾಳಿ ಈ 4 ಅಥವಾ ಒಂದು ಸುತ್ತಾರು ಹತ್ತ ಇರತಕ್ಕಂಥ ಹತ್ತಳ್ಳಿಯ ಮೇಲೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗ್ಬಿಟ್ಟು ನೋಡಿ ಇಲ್ಲಿ ಮೋಡಗಳು ಯಾವ ರೀತಿಯಾಗಿ ತಿರುಗ್ತಾ ಇದೆಯೋ ಅದೇ ರೀತಿ ಕೆಳಗೂ ಸಹಿತ ಈ ಕೆಳಗಿನ ವಾತಾವರಣದಲ್ಲಿದ್ದಂತ ಗಾಳಿಯು ಸಹಿತ ಅಷ್ಟೇ ಸ್ಪೀಡ್ನಲ್ಲಿ ರೊಟೇಷನ್ ಆಗ್ಲಿಕ್ಕೆ ಆರಂಭ ಆಯ್ತು. ನೋಡಿ ಆ ಮೋಡಗಳೇ ಎಷ್ಟು ಸ್ಪೀಡಾಗಿ ರೊಟೇಷನ್ ಆಗ್ತಿದಾವೆ ಅಂದ್ರೆ ಇಲ್ಲಿ ನೆಲದ ಮೇಲೆ ಇರ್ತಕ್ಕಂಥ ಅಡಿಕೆ ಮರಗಳು, ತೆಂಗಿನ ಮರಗಳೆಲ್ಲ ಒಂದೇ ಕೇವಲ 6 ನಿಮಿಷದ ಕ್ಷಣಾರ್ಧದಲ್ಲೇ ಇಡೀ ಅಡಿಕೆ ತೋಟದಲ್ಲಿ ಇರ್ತಕ್ಕಂಥ ಎಲ್ಲ ಅಡಿಕೆ ಮರಗಳು ರಪ್ ಅಂತೇಳಿ ನೆಲಕ್ಕೆ ಬಿದ್ದೋಗ್ಬಿಟ್ಟು ರೈತ ತನ್ನ 10, 20, 30 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂತ ಸಾವಿರಾರು ಅಡಿಕೆ ಮರಗಳು ಈ ರೀತಿಯಾಗಿ ಒತ್ತಟ್ಟಿಂದ ಬುಡ ಕೆಳಗಾಗಿ ಬಿದ್ದಿರೋದು ನೋಡಿದ್ರೆ ಪಾಪ ರೈತನ ಗೋಳು ಯಾರಿಗೂ ತಿಳಿಲಾರದಂತ ಗೋಳು ಆ ರೈತನಿಗಾಗಿದೆ. ಹಾಗಂತ ಹೇಳ್ಬಿಟ್ಟು ನಾನೇ ಹೇಳಿದ್ದು ಕರೆಕ್ಟ್ ಅಂತಲ್ಲ, ಬಟ್ ನನ್ನ ಒಂದು ಊಹೆ ಆ ರೀತಿ ಇದೆ. ಹಾಗಾಗಿನೇ ಇದು ಸುಂಟರ್ ಗಾಳಿಯಾಗಿ ಕನ್ವರ್ಟ್ ಆಗಿರೋದ್ರಿಂದನೇ ಇಷ್ಟೊಂದು ಸ್ಪೀಡಾಗಿ ಗಾಳಿ ಬೀಸ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಬಿರುಗಾಳಿ ಬೇರೆ ಎಲ್ಲೂ ಇಲ್ಲಿ ಮಾತ್ರ ಅಷ್ಟು ಸ್ಪೀಡಾಗಿ ಫಾರ್ಮೇಶನ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ಊಹೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಒಟ್ಟಾರೆ ಏನೇ ಆಗ್ಲಿ ಪ್ರಕೃತಿ ಅನ್ನತಕ್ಕಂಥದ್ದು ಮುನಿಸ್ಕೊಂಡ್ರೆ ಮಾನವ ನಿರ್ಮಿಸಿದಂತ ಯಾವ ವಸ್ತು ಸಹಿತ ಶಾಶ್ವತ ಅಲ್ಲ ಅನ್ನೋದು ಈ ಒಂದು ಬಿರುಗಾಳಿಯಿಂದ ನಮ್ಮ ಒಂದು ಜನಕ್ಕೆ ಗೊತ್ತಾಗಿದೆ. ನಾವೆಲ್ಲ ಒಂದು ಅಹಂಕಾರವನ್ನ ಪಡ್ತಿದ್ವಿ. ನಮ್ಮ ಈ ಹೊಳೆಹೊನ್ನೂರು ಹೋಬಳಿಯ ಜನ ಅಹಂಕಾರನ ಪಡ್ತಿದ್ವಿ. ಸುಮ್ಮನೆ ನೆಲ ಬಗದು ಅಡಿಕೆ ಗಿಡ ಇಟ್ಕೊಂಡ್ರೆ ನಮಗೆ ಫಸಲು ಸಿಗುತ್ತೆ ಅನ್ನೋ ಒಂದು ಅಹಂಕಾರದಲ್ಲಿದ್ವಿ. ಅದನ್ನ ಮುರಿಲಿಕ್ಕೋಸ್ಕರನೇ ಹೀಗೆ ಮಾಡ್ತೀವಿ, ಅಥವಾ ನಾವೆಲ್ಲ ದುಡ್ಡಾಗಿ ಸಂಪಗಾಗ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಆ ಅಹಂಕಾರವನ್ನ ಮುರಿಲಿಕ್ಕೆ ಪ್ರಕೃತಿ ಈ ರೀತಿಯ ಒಂದು ಶಾಪವನ್ನ ಕೊಡ್ತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ರೈತರಿಗೆ ಆಗಿರ್ತಕ್ಕಂತ ಈ ದುರಂತ ಮಾತ್ರ ಇನ್ನ ಜೀವನದಲ್ಲಿ ಎಲ್ಲೂ ನಡೀಲಿಕ್ಕೆ ಸಾಧ್ಯವಾದಂತ ಒಂದು ದುರಂತ ನಮ್ಮ ಈ ಹೊಳೆಹೊನ್ನೂರು ಹೋಬಳಿಯಲ್ಲಿ ನಡೆದಿದೆ. ಗೌರ್ಮೆಂಟ್ ಅಂದ್ರೆ MLA ಶಾರದಾ ಪೂರ್ಣಕ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಮಿನಿಸ್ಟರ್ಗಳಾಗಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸಹಿತ ಬಂದು ಭೇಟಿಯನ್ನ ನೀಡ್ಬಿಟ್ಟು ಸಮೀಕ್ಷೆಯನ್ನ ಮಾಡಿಸ್ಬಿಟ್ಟು ಈ ರೀತಿಯಾಗಿ ಒಂದು ವರದಿಯನ್ನ ತಗೊಂಡು ಹೋಗಿದ್ದಾರೆ. ಒಬ್ರು ನೋಡಿದ್ರೆ 230 ರೂಪಾಯಿ ಒಂದು ಮರಕ್ಕೆ ಕೊಡ್ತೀವಿ ಅಂತಾರೆ, ಒಬ್ರು ನೋಡಿದ್ರೆ 20 ರೂಪಾಯಿ ಒಂದು ಮರಕ್ಕೆ ಕೊಡ್ತಾರೆ ಅಂತಾರೆ, ಒಬ್ರು ನೋಡಿದ್ರೆ 1000 ರೂಪಾಯಿ ಒಂದು ಮರಕ್ಕೆ ಕೊಡ್ತಾರೆ ಅಂತಾರೆ. ಬಟ್ ಯಾವುದು ನಿಜಾನೋ ಸುಳ್ಳು ಅನ್ನೋದು ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲದಂತ ಒಂದು ವಿಷಯ. ಆದಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಮಾಡಿ. ಯಾಕಂದ್ರೆ
ಮುಂದೆ ಗಿಡಗಳನ್ನ ತಾಂದು ಕಟ್ಲಿಕ್ಕಾದ್ರೂ ಒಂದು 50 ರೂಪಾಯಿ ಅಷ್ಟು ಒಂದು ಮರಕ್ಕೆ ಕೊಟ್ಟರು ಸಹಿತ ಆ ಅಡಕೆ ಗಿಡಗಳನ್ನ ತಗೊಂಡು ಕಟ್ಕೊಳ್ಳಿಕ್ಕೆ ಒಂದು ಸ್ವಾವಲಂಬಿಯಾಗಿ ರೈತರು ಬದುಕಲಿಕ್ಕೆ ಈ ಸರ್ಕಾರ ಒಂದು ಅನುಕೂಲವನ್ನ ಮಾಡಿಕೊಟ್ಟಂಗಾಗುತ್ತೆ. ನಿಜಕ್ಕೂ ನಾನು ಯಾವ ಪಕ್ಷದ ಪರವಾಗೂ ಮಾತಾಡ್ತಿಲ್ಲ, ಆದ್ರೆ ಶ್ರೀಮತಿ ಶಾರದಮ್ಮನವರು ಈ ರೈತರಿಗೋಸ್ಕರ ಪಾಪ ಪ್ರತಿದಿನನೂ ಇಲ್ಲಿ ಬಂದ್ಬಿಟ್ಟು ಅದರಲ್ಲಿ ಆ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳನ್ನ ನೋಡಿ ಆ ವರದಿಯನ್ನ ಅಚ್ಚುಕಟ್ಟಾಗಿ ತಲುಪಿಸಲಿ ಪಾಪ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಪರಿಹಾರ ಸಿಕ್ಕಾಗ ಮತ್ತೆ ಒಂದು ವಿಡಿಯೋವನ್ನ ಮಾಡಿ ಹಾಕುವೆ. ಧನ್ಯವಾದ.